ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಅನ್ನೋ ಮಾತನ್ನ ನ್ಯಾಯಬೆಲೆ ಅಂಗಡಿಯವರು ನೋಡೇನೆ ಹೇಳಿರಬೇಕು ಅನ್ಸುತ್ತೆ. ಇತ್ತೀಚೆಗೆ ಈ ನ್ಯಾಯಬೆಲೆ ಅಂಗಡಿಯವರ ವರ್ತನೆ, ಅವರ ಒಂದು ರೀತಿಯ ಈ ಭಂಡತನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಏನಾಯ್ತು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಾನ್ಯ ಆಹಾರ ಸಚಿವರೇ, ಒಮ್ಮೆ ಈ ಸ್ಟೋರಿ ನೋಡಿ. ಅನ್ನಭಾಗ್ಯದ ಅಕ್ಕಿ ಬೇಕಂದ್ರೆ ಕೊಡ್ಬೇಕು 250 ರೂಪಾಯಿ. ಚಿಲ್ಲರೆ ಹಣಕ್ಕೆ ಏನಾದ್ರೂ ತಗೊಂಡ್ರಷ್ಟೇ ಫ್ರೀ ಅಕ್ಕಿ. ರಾಜ್ಯ ಸರ್ಕಾರ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಹಿಂದೆ ಅನ್ನಭಾಗ್ಯ ಯೋಜನೆ ಬಡವರ ಪಾಲಿಗೆ ಅನ್ನರಾಮಯ್ಯ ಅನ್ನೋ ಕೀರ್ತಿ ತಂದುಕೊಟ್ಟಿತ್ತು. ಈಗ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಈ ಅನ್ನಭಾಗ್ಯ ಗ್ಯಾರಂಟಿಯನ್ನ ಸಿಎಂ ಸಿದ್ದರಾಮಯ್ಯ ಮುಂದುವರೆಸಿದ್ದಾರೆ. ಆದ್ರೆ ಆಗಾಗ ಕೆಲ ಸಮಸ್ಯೆಗಳು ಈ ಫ್ರೀ ಅಕ್ಕಿಗೆ ಆಗ್ತಾನೆ ಇರುತ್ತೆ. ಅದಕ್ಕೆ ಸರ್ಕಾರ ಕೂಡ ಹೊಣೆ. ಆದ್ರೆ ಈಗ ಆಗಿರೋ ಸಮಸ್ಯೆನೇ ಬೇರೆ. ಬೆಂಗಳೂರು ಜಿಲ್ಲೆಯ ಉತ್ತರ ತಾಲೂಕಿನ ಶಿವಾನಂದ ನಗರದ ನ್ಯಾಯಬೆಲೆ ಅಂಗಡಿಯಲ್ಲಿ ಅದರ ಸನ್ನದ್ದುದಾರರದ್ದೇ ರೂಲ್ಸ್. ಸರ್ಕಾರ ಫ್ರೀಯಾಗಿ ನೀಡುವ ಅಕ್ಕಿ ಜೊತೆಗೆ ಅವರು ಕೊಡೋ ಚಿಲ್ಲರೆ ಐಟಂ ತೆಗೆದುಕೊಳ್ಳಲೇಬೇಕು. ಅದಕ್ಕೆ 250 ರೂಪಾಯಿ ನೀಡಬೇಕು. ಇಲ್ಲ ಅಂದ್ರೆ ರೇಷನ್ ಕೊಡಲ್ಲ. ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಮುಗೀತು. ಯಾವ ರೀತಿ ಅವರ ಮೇಲೆ ದರ್ಪ ತೋರ್ತಾರೆ, ಹೇಗೆ ಗಾಂಚಲಿ ಮಾಡ್ತಾರೆ ನೋಡಿ. ನಾವು 200 ರೂಪಾಯಿ ಏನು ಕೊಡ್ಬೇಕು ರೇಷನ್ಗೆ? ಏನು ಕೊಡ್ಬೇಕು ಹೇಳಿ ನಿಮಗೆ? ತಗೊಳ್ರಿ, ಇಲ್ಲ ಅಂದ್ರೆ ಇದು ಮಾಡ್ರಿ, ಎಲ್ಲ ನಿಂತ್ಕೊಂಡು ತಗೊಂತೀವಿ ಬೆಳಗ್ಗೆಯಿಂದ. ಬೆಳಗ್ಗೆಯಿಂದ ಈಚೆ ನಾವು ಹೋಗ್ತೀವಿ, ನಮಗೆ ಗೊತ್ತು. ನಾವು ಮಾಡ್ಕೊಂತೀವಿ ಈಚೆ ನಾವು ಹೋಗ್ತೀವಿ ರೀ. ಏನ್ ನಿಲ್ಸಣ? ಏನ್ ನಿಲ್ಲಿಸ್ಬೇಕು? ಹಾ ಹೋಗ್ತೀನಿ ರೀ. ಅದೇನು ಕೊಡ್ತೀರಲ್ಲ ಎಲ್ಲ ಹಾಕೋದಲ್ಲ. ಇನ್ನು ಹೆಂಗ್ ತೋರಿಸೋದು? ನಮಗೆ ಬೇಡ ಅಂತ ಹೇಳ್ತಲ್ವಾ ಗೌರ್ಮೆಂಟ್? ಮಾತ್ರ ನಮಗೆ ಕೊಡಿ. ನೋಡಿದ್ರಲ್ಲ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯವರ ದರ್ಪವನ್ನ. ಯಾವ ರೀತಿಯಲ್ಲಿ ಪಡಿತರ ಚೀಟಿದಾರರ ಮೇಲೆ ಆವಾಜ್ ಹಾಕ್ತಾನೆ, ಹೇಗೆ ಕೈಮಾಡಲು ಬರ್ತಾನೆ, ಹೇಗೆ ಅವಾಚ್ಯ ಪದಗಳನ್ನ ಬಳಸ್ತಾನೆ ಅಂತ. ಈ ಘಟನೆ ನಡೆದಿರೋದು ಕಳೆದ ಭಾನುವಾರ. ಪೀಣ್ಯ ಅಂದ್ರಳ್ಳಿ ಭಾಗದಲ್ಲಿ ಬರೋ ಈ ಶಿವಾನಂದ ನಗರದ ರೇಷನ್ ಅಂಗಡಿಯ ಮಾಲೀಕರು ಕಾಳೇಗೌಡ ಅಂತ. ಮೊದಲು ಐಟಂ ತಗೋತಾರೆ, ಆಮೇಲೆ 200 ಕೊಡಿ ಅಂತಾರೆ. ಇಷ್ಟು ತಿಂಗಳು 200 ರೂಪಾಯಿ ತಗೊಂಡು ಅದಕ್ಕೆ ಬೇಡದೇ ಇರೋ ಸೋಪು, ಉಪ್ಪು, ಗೋಧಿ ಹಿಟ್ಟು ಕೊಡ್ತಾರೆ. ಹಣ ಕೊಡಲ್ಲ ಅಂದ್ರೆ ಸರ್ಕಾರದ ಉಚಿತ ರೇಷನ್ ಕೂಡ ಇಲ್ಲ ಅಂತಾರೆ. ಈ ತಿಂಗಳಿಂದ 250 ರೂಪಾಯಿ ಕೊಡ್ಬೇಕಂತಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಕೈ ಮಾಡಲು ಬರ್ತಾರೆ ಅಂತ ತಮ್ಮ ಅಸಹಾಯಕತೆಯನ್ನ ಪಡಿತರ ಚೀಟಿದಾರರು ಹೇಳಿಕೊಂಡಿದ್ದಾರೆ. ಕೇಳಿ. ಇದು ಯಜ್ಞಳ್ಳಿ ಶಿವಾನಂದ ನಗರ ಅಂತ ಬರುತ್ತೆ. ಇದು ಡಿಪೋ ನಂಬರ್ ಬಂದ್ಬಿಟ್ಟು 80. ಕಾಳೇಗೌಡ ಅಂತ ಓನರು. ಬಟ್ ಈ ರೇಷನಲ್ಲಿ ಸಂಡೇ ಮಾರ್ನಿಂಗ್ ನಾನು ಬೆಳಿಗ್ಗೆ ರೇಷನ್ ತೊಗೊಳಕ್ಕೆ ಹೋದ ಟೈಮಲ್ಲಿ ನನಗೆ ಗೌರ್ಮೆಂಟಿಂದ ಏನು ಕೊಡಬೇಕು ಅದು ಮಾತ್ರ ಕೊಡಿ ಅಂತ ನಾನು ಕೇಳಿದೆ. ಬಟ್ ಅವ್ರು ಏನು ಹೇಳ್ತಿದ್ದಾರೆ, 250 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ಅಡಿಷ್ನಲ್ ಐಟಮ್ ತೊಗೊಂಡ್ರೆ ಮಾತ್ರನೇ ನಾನು ರೇಷನ್ ಕೊಡೋದು, ಇಲ್ಲಾಂದರೆ ನಾನು ಕೊಡೋದಿಲ್ಲ. ತಮ್ಮ ಆದಮೇಲೆ ಹೇಳಿದ ಮೇಲೆ ನಾನೇನು ಕೇಳ್ತೀನಿ, ಇದು ಬಿಡಪ್ಪ ನಮಗೆ ಅವಶ್ಯಕತೆ ಇಲ್ಲ, ಗೌರ್ಮೆಂಟಿಂದ ಏನು ಕೊಡ್ತಾ ಇದ್ದಾರೆ ಅದು ಮಾತ್ರ ನನಗೆ ಕೊಡಿ ಅಂತ ನಾನು ಕೇಳಿದ್ದು. ಬಟ್ ಅದಕ್ಕೆ ಅವ್ರು ಏನಂತಾರೆ, ಧಮ್ಕಿ ಹಾಕೊಂಡು ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತಾರೆ, ಹೊಡಿಯೋಕೆ ಬರ್ತಾರೆ. ಬಟ್ ಅಲ್ಲಿ ಪಬ್ಲಿಕ್ ಯಾರೂ ಸಪೋರ್ಟ್ ಮಾಡಲ್ಲ. ಯಾಕೆಂದರೆ ಅವ್ರ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಅವ್ರಿಗೆ ಭಯ. ಸರ್ಕಾರ ಅಂದರೆ ಈ ಥರ ಎಲ್ಲ ಸವಲತ್ತು ಕೊಟ್ಬಿಟ್ಟು ಇಲ್ಲಿ ನೋಡಿ ಫ್ರೀ ಅಕ್ಕಿ ಅಂತ ಹೇಳ್ಬಿಟ್ಟು ಜನಗಳು ನೋಡ್ರೆ ಇಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನ ಯಾರು? ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ. ಪ್ರತಿ ತಿಂಗಳು ಇದೇ ರೀತಿಯಲ್ಲಿ ನ್ಯಾಯಬೆಲೆ ಅಂಗಡಿಯವನು ಹಣ ಮಾಡ್ತಿದ್ದಾರೆ. ಸರ್ಕಾರ ಮಾತ್ರ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂತಿದೆ. ಮಾನ್ಯ ಆಹಾರ ಸಚಿವರೇ, ಮುನಿಯಪ್ಪ ಅವರೇ, ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಸಿಎಂ ಸಿದ್ದರಾಮಯ್ಯ ಹೆಸರು ಹಾಳು ಮಾಡ್ತಿರೋ ಇಂತಹವರ ಮೇಲೆ ನಿಗಾ ವಹಿಸಿ. ಪಾಪ ಬಡವರು ಅಂಗಡಿಯವರ ದರ್ಪಕ್ಕೆ ಹೆದರಿ ಹಣ ನೀಡಿ ರೇಷನ್ ಪಡೆದಿದ್ದಾರೆ. ಇದನ್ನ ಯಾರಿಗೂ ಹೇಳದಂತಹ ಭಯದಲ್ಲಿದ್ದಾರೆ. ಇದೇ ತರ ಮುಂದುವರೆದ್ರೆ ಅನ್ನಭಾಗ್ಯದ ಹೆಸರು ನೆಲಕಚ್ಚುತ್ತೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.